ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಚೋಕೋ ಚಿಪ್ಸ್ ಹೇಗೆ ಮಾಡೋದು ಈಸಿಯಾಗಿ ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಈಗ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲ್ಗೆ ಫುಲ್ಲು ಬಿಸಿ ಬಿಸಿ ಇರೋ ನೀರು ಹಾಕ್ಕೊತಾ ಇದ್ದೀನಿ. ಈಗ ನಾನು ಒಂದು 10 ರೂಪಾಯಿದು ಡೈರಿ ಮಿಲ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಮಾಡಿ ತೋರಿಸೋದ್ರಿಂದ 2 ಯೂಸ್ ಮಾಡ್ತಿದ್ದೀನಿ. ಇದೇ ನೀವು ಜಾಸ್ತಿ ಕೂಡ ಮಾಡ್ಕೊಬೋದು. ಈಗ 2 ಡೈರಿ ಮಿಲ್ಕ್ ಚಾಕ್ಲೇಟ್ನ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳು ಮಾಡಿಕೊಂಡು ಒಂದು ಚಿಕ್ಕ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಈ ನೀರು ಮೇಲಿಟ್ಟು ಮೆಲ್ಟ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ರೆ ಅದ್ರ ಪಾಡಿಗೆ ಅದು ಚೆನ್ನಾಗಿ ಮೆಲ್ಟ್ ಆಗುತ್ತೆ. ನಾವು ಈ ಥರನೂ ಮಾಡ್ಬೋದು. ಇಲ್ಲ ಇನ್ನೊಂದು ಮೆಥಡು, ಸ್ಟವ್ ಮೇಲೆ ನೀರು ಇಟ್ಬಿಟ್ಟು ಅದ್ರ ಮೇಲೆ ಪಾತ್ರೆ ಇಟ್ಬಿಟ್ಟು ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಚೆನ್ನಾಗಿ ಈ ಥರ ಕರಗಿಸ್ಕೊಬೋದು. ಬಟ್ ಡೈರಿ ಮಿಲ್ಕ್ ಅನ್ನೋದ್ರಿಂದ ಈ ಥರ ಮಾಡಿದ್ರೆ ಸಾಕು ಅನಿಸುತ್ತೆ. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವು ಡಾರ್ಕ್ ಚಾಕ್ಲೇಟು ಸಿರಪ್ನ 1 ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ತೀನಿ. ಜಸ್ಟು ಕಲರ್ ಡಾರ್ಕ್ ಬರಲಿ ಅನ್ನೋದಕ್ಕೋಸ್ಕರ ಆ್ಯಡ್ ಮಾಡ್ತೀನಿ. ನಿಮಗೆ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾರೆ ಸ್ಕಿಪ್ ಮಾಡ್ಬೋದು. ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾರ್ಮಲಾಗಿ ಚೋಕೋ ಚಿಪ್ಸ್ನ ಡಾರ್ಕ್ ಚಾಕ್ಲೇಟಲ್ಲಿ ಮಾಡ್ತಾರೆ, ಬಟ್ ಎಲ್ಲರಿಗೂ ಎಲ್ಲ ಕಡೆ ಸಿಗೋದಿಲ್ಲ. ಸೊ ಅದಕ್ಕೆ ಆಲ್ಟರಾಗಿ ನಾನಿಲ್ಲಿ ಡೈರಿ ಮಿಲ್ಕ್ ಚಾಕ್ಲೇಟಲ್ಲಿ ಹೇಗೆ ಮಾಡ್ಕೊಬೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಡಾರ್ಕ್ ಚಾಕ್ಲೇಟಲ್ಲಿ ಮಾಡೋದಕ್ಕೂ ಡೈರಿ ಮಿಲ್ಕ್ ಚಾಕ್ಲೇಟ್ ಮಾಡೋದಕ್ಕೂ ಏನೂ ಡಿಫ್ರೆನ್ಸ್ ಬರೋದಿಲ್ಲ ಟೇಸ್ಟಲ್ಲಿ. ನಾರ್ಮಲಾಗಿ ಎರಡರಲ್ಲೂ ಹೇಗಿರುತ್ತೋ ಅದೇ ಥರ ಟೇಸ್ಟೇ ಇರುತ್ತೆ. ಈಗ ಈ ಥರ ಒಂದು ಕವರ್ ತೊಗೊಂಡಿದ್ದೀನಿ. ನೀವು ಕವರ್ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಪೈಪಿಂಗ್ ಕವರ್ ಸಿಕ್ಕಿದ್ರೆ ಅದ್ರಲ್ಲಿ ಕೂಡ ಯೂಸ್ ಮಾಡ್ಕೊಬೋದು, ಇಲ್ಲ ಅಟ್ಲೀಸ್ಟ್ ಹಾಲ್ ಕವರ್ ಸಿಕ್ಕಿದ್ರೆ ಅದ್ರಲ್ಲಿ ಕೂಡ ನಾವು ಈ ಥರ ಮಾಡ್ಕೊಬೋದು. ಈಗ ನಾವು ಮಿಕ್ಸ್ ಮಾಡ್ಕೊಂಡಿರೋ ಚಾಕ್ಲೇಟ್ನ ಇದರಲ್ಲಿ ಹಾಕಿ ಫಿಲ್ ಮಾಡ್ಕೊಳ್ಳೋಣ. ಫಿಲ್ ಮಾಡಿಕೊಂಡು ಒಂದು ಕೋನ್ ಶೇಪಾಗಿ ಚೆನ್ನಾಗಿ ಟೈಟಿಗೆ ಕಟ್ಕೊಬೇಕಾಗುತ್ತೆ. ಒಂದು ರಬ್ಬರ್ ಸಹಾಯದಿಂದ ಇಲ್ಲಾಂದರೆ ಥ್ರೆಡ್ ಸಹಾಯದಿಂದ ಚೆನ್ನಾಗಿ ಪ್ಯಾಕ್ ಮಾಡ್ಕೊಳ್ಳಿ. ಇದನ್ನು ಪ್ಯಾಕ್ ಮಾಡಿಕೊಂಡು ಲಾಸ್ಟಲ್ಲಿ ಈ ಥರ ಸಿಸರ್ ಯೂಸ್ ಮಾಡಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಬಟರ್ ಪೇಪರ್ ಹಾಕ್ಕೊಂಡು ಒಂದು ತಟ್ಟೆಯಲ್ಲಿ ರೆಡಿ ಮಾಡಿಕೊಂಡಿದ್ದೀನಿ. ಈಗ ಇಲ್ಲಿ ಎಡ್ಜಲ್ಲಿ ಕಟ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ಸಣ್ಣ ಸಣ್ಣ ಡಾಟ್ ಇಟ್ಕೊಂಡು ಹೋಗೋಣ. ನೀವು ಬಟರ್ ಪೇಪರ್ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಅಲ್ಯೂಮಿನಿಯಂ ಫಾಯಿಲ್ ಸಿಕ್ಕಿದ್ರೆ ಅದು ಕೂಡ ಯೂಸ್ ಮಾಡ್ಕೊಬೋದು. ಈಗ ಇದೇ ಥರ ಇಟ್ಕೊಂಡು ಹೋಗೋಣ. ನಾವು ಡಾರ್ಕ್ ಚಾಕ್ಲೇಟಲ್ಲಿ ಮಾಡಿದಾಗ ಫ್ರಿಜ್ಜಲ್ಲಿ ಇಟ್ಟರೂ ಕೂಡ ನಮಗೆ ತುಂಬ ಗಟ್ಟಿಗೆ ಚೆನ್ನಾಗಿರುತ್ತೆ. ಹಾಗೆ ಆಚೆ ಇಟ್ಟರೂ ಕೂಡ ರೂಮ್ ಟೆಂಪ್ರೇಚರಲ್ಲಿ ಚೆನ್ನಾಗಿರುತ್ತೆ, ಬೇಗ ಮೆಲ್ಟ್ ಆಗೋಲ್ಲ. ಬಟ್ ಡೈರಿ ಮಿಲ್ಕಲ್ಲಿ ಮಾಡೋದ್ರಿಂದ ರೂಮ್ ಟೆಂಪ್ರೇಚರಲ್ಲಿ ಇಟ್ಟರೆ ಬೇಗ ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಆದಷ್ಟು ಫ್ರಿಜ್ಜಲ್ಲೇ ಇಟ್ಕೊಳ್ಳಿ. ನೀವು ಯಾವುದಾದ್ರೂ ರೆಸಿಪಿ ಮಾಡಿದಾಗ ರೆಸಿಪಿ ಮಾಡಿದ್ಮೇಲೆ ಮಾತ್ರ ತೆಗೆದು ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಬೇಗ ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತೆ. ಈಗ ಒಂದು ಪೇಪರಲ್ಲಿ ಮಾಡಿಕೊಂಡೆ, ಈಗ ಇನ್ನೊಂದು ಪೇಪರಲ್ಲಿ ಕೂಡ ಮಾಡ್ಕೊತಾ ಇದ್ದೀನಿ. ಇದನ್ನು ಮಾಡಿಕೊಂಡು ಫ್ರೀಜರಲ್ಲಿ ಮಿನಿಮಮ್ ಅಂದ್ರೂ ಒಂದು 5 ಅವರ್ಸ್ ಇಡಬೇಕು ಫ್ರಿಜ್ಜಲ್ಲಿ. ಈಗ 5 ಅವರ್ಸ್ ಬಿಟ್ಕೊಂಡು ನೋಡೋಣ. ಈಗ ಒಂದು 5 ಅವರ್ಸ್ ಆಗಿದೆ, ಫ್ರಿಜ್ಜಿಂದ ತೆಗ್ದಿದ್ದೀನಿ. ನೋಡಿ, ಫುಲ್ಲು ಕೂಡ ಡ್ರೈ ಆಗಿದೆ. ಜಸ್ಟ್ ಈ ಥರ ತೆಗೆದ್ರೆ ನೀಟಿಗೆ ಬರ್ತಾಯಿದೆ. ಇದು ನಾವು ಯಾವುದಾದ್ರೂ ರೆಸಿಪಿ ಮಾಡಿದಾಗ ಮಾತ್ರ ಫ್ರಿಜ್ಜಿಂದ ತೆಗ್ದು ಯೂಸ್ ಮಾಡ್ಕೊಬೇಕು. ರೂಮ್ ಟೆಂಪ್ರೇಚರಲ್ಲಿದ್ದರೆ ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತೆ, ಯಾಕಂದರೆ ನಾವು ಡೈರಿ ಮಿಲ್ಕಲ್ಲಿ ಮಾಡಿರೋದ್ರಿಂದ ಬೇಗ ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಫ್ರಿಜ್ಜಲ್ಲೇ ಇಟ್ಟು ನಾವು ಯಾವಾಗ ಬೇಕೋ ಆವಾಗ ಮಾತ್ರ ತೆಗ್ದು ಯೂಸ್ ಮಾಡ್ಕೊಬೇಕು. ಈಗ ಎಲ್ಲ ಫುಲ್ಲು ಕೂಡ ಇದೇ ಥರ ರಿಮೂವ್ ಮಾಡ್ಕೊತೀನಿ. ನೋಡಿ, ಈಗ ಚೋಕೋ ಚಿಪ್ಸ್ ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈಸಿಯಾಗಿ ಚೋಕೋ ಚಿಪ್ಸ್ ಹೇಗೆ ಮಾಡ್ಕೊಳ್ಳೋದು ಅಂತ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಬಾಯ್.